ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಚುಕ್ಕರೆಡ್ಡಿಹಳ್ಳಿ ಗ್ರಾಮದ ಬತ್ತೇಗೌಡರು ದಾಸ್ತಾನು ಮಾಡಿದ ಟೊಮೆಟೊ ಕಡ್ಡಿಗಳಿಗೆ ಬೆಂಕಿ ಹಚ್ಚಿರುವ ಕಿಡಿಗೇಡಿಗಳು. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಕಾಗತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚುಕ್ಕರೆಡ್ಡಿಹಳ್ಳಿ ಗ್ರಾಮದ ರೈತರೊಬ್ಬರು ದಾಸ್ತಾನು ಮಾಡಿದ ಟೊಮೆಟೊ ಕಡ್ಡಿಗಳಿಗೆ ಕಿಡಿಗೇಡಿಗಳು ಗುರುವಾರ ರಾತ್ರಿ ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ಸುಟ್ಟು ಹಾಕಿರುವ ಘಟನೆ ನಡೆದಿದೆ. ಗ್ರಾಮದ ರೈತ ಬತ್ತೇಗೌಡ ಎಂಬುವರು ತಮ್ಮ ತೋಟದ ಜಮೀನಿನ ಬಳಿ ಟೊಮೆಟೊ ಗಿಡಗಳು ನಾಟಿ ಮಾಡಿ ಅದಕ್ಕೆ ಬೇಕಾಗಿದ್ದ ಟೊಮೆಟೊ ಕಡ್ಡಿಗಳನ್ನು ಮರುಬಳಕೆ ಮಾಡಲು ರೈತ ಇಟ್ಟುಕೊಂಡಿದ್ದರು. ಆದರೆ ರಾತ್ರಿಯ ವೇಳೆ ಯಾರ ಕಿಡಿಗೇಡಿಗಳು ಈ ಕಡ್ಡಿಗಳಿಗೆ ಬೆಂಕಿ ಹಚ್ಚಿ ಓಡಿ ಹೋಗಿದ್ದಾರೆ. ಬೆಂಕಿಯ ಜ್ವಾಲೆಗಳು ಹೆಚ್ಚಾಗಿದ್ದರಿಂದ ದಾಸ್ತಾನು ಮಾಡಿಟ್ಟಿದ್ದ ಸುಮಾರು 4,000ಕ್ಕೂ ಹೆಚ್ಚು ಟೊಮೆಟೊ ಕಡ್ಡಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇದರಿಂದ ರೈತನಿಗೆ ಸುಮಾರು 50,000ಗಳಿಗೂ ಹೆಚ್ಚು ನಷ್ಟ ಉಂಟಾಗಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ರೈತ ಬತ್ತೇಗೌಡ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ತನಿಖೆ ನಡೆಯುತ್ತಿದೆ. ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಶಿಕ್ಷೆ ನೀಡಬೇಕೆಂದು ಗ್ರಾಮದ ರೈತರು ಒತ್ತಾಯಿಸಿದ್ದಾರೆ. ಕಳೆದ 15 ದಿನಗಳ ಹಿಂದೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ರಾಗುಟಹಳ್ಳಿ ಗ್ರಾಮದ ತೋಟಗಳಲ್ಲಿ ದಾಸ್ತಾನು ಮಾಡಿದ ಟೊಮೆಟೊ ಕಡ್ಡಿಗಳಿಗೆ ಇದೇ ರೀತಿ ಕಿಡಿಗೇಡಿಗಳು ಬೆಂಕಿ ಹಾಕಿದ ಪರಿಣಾಮ ಲಕ್ಷಾಂತರ ರುಗಳು ನಷ್ಟವಾಗಿತ್ತು. ಇದರ ಬೆನ್ನಲ್ಲೇ ಚುಕ್ಕರೆಡ್ಡಿಹಳ್ಳಿ ಗ್ರಾಮದಲ್ಲಿ ಇಂತಹ ಘಟನೆ ಮರುಕಳಿಸಿರುವುದು ರೈತರಲ್ಲಿ ಆತಂಕ ಸೃಷ್ಟಿಸಿದೆ. ಇನ್ನು ಈ ಘಟನೆ ಗ್ರಾಮದ ರೈತರಲ್ಲಿ ಆತಂಕ ಮೂಡಿಸಿದ್ದು, ಕೃಷಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಇಂತಹ ಘಟನೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಬೆಳೆಗಳಿಗೆ ಬೆಂಕಿ ಹಚ್ಚುವಂಥ ಕೃತ್ಯಗಳು ರೈತರ ಶ್ರಮವನ್ನು ವ್ಯರ್ಥವಾಗಿಸುತ್ತವೆ ಮತ್ತು ಅವರ ಜೀವನೋಪಾಯಕ್ಕೆ ಧಕ್ಕೆ ತರುತ್ತವೆ. ಇಂತಹ ಕೃತ್ಯಗಳನ್ನು ತಡೆಯಲು ಪೊಲೀಸರು ಆರೋಪಿಗಳನ್ನು ಪತ್ತೆ ಮಾಡಿ ಶಿಕ್ಷೆ ನೀಡುವ ಮೂಲಕ ಜಾಗೃತಿ ವಹಿಸಬೇಕಾಗಿದೆ ಎಂದು ರೈತರು ಒತ್ತಾಯಿಸಿದ್ದಾರೆ. ಮುಂದೆ ಇದ್ದಂಗೆ ಆಡ್ನಿಗೆ చూస్తే అన్ఫెట్ పెట్టినారేమో అనుకుంటున్నాను. ఇది అన్ఫెట్ లేదక్క పైన కనపడిన నాగేసినానికే మేము బుర్కిది వచ్చింది. మనం ఆడే మాట్లాడుకునే ఉన్నాం. ఇప్పుడు ఈడే ఉండింటే కానీ అవి కాలిపోవప్ప, అవి సజాగా అవుతా ఉండ పంగ ఆడ పండుకునే హిండే పెరికింది కట్టుకొచ్చి నీళ్ళు ఇడిచి మొన్న పాపం దగ్గరిపోయే కాలం అదేది లేట్ అయిపోయింది. ఐదునప్ప గిల్లపోయే కాడ నువ్వు పెట్రోల్ అనుకుంటాను. ఇది అన్సెట్ లక్షణంగా కనబడుతుంది. ఎలుగు ఎత్తుకొని పోయి లేదక్క పైన కనపడిన నాగేసినానికే మేము బుర్కిది వచ్చింది. కంప్లైంట్ ఇచ్చేది బెస్ట్ అనిపిస్తుంది. మీరు చెట్లు భద్రంగా హుషారు పోవాలక్క. అదొచ్చి రూపాయలు కాదా నువ్వు ఆపం చేయకూడదు. ಅದು ಬೆಂಕಿ ಹೆಂಗೆ ಇದ್ದಾ ಮುಂದೆ ಇದ್ದಂಗೆ నేను ఆడినిగా చూస్తే అన్ఫెట్ పెట్టినారేమో అనుకుంటున్నాను. ఇది అన్ఫెట్ లక్షణంగా కనబడుతుంది. ఎలుగు ఎత్తుకొని పోయి లేదక్క పైన కనపడిన నాగేసినానికే మేము బుర్కిది వచ్చింది. మనం ఆడే మాట్లాడుకునే ఉన్నాం. ఇప్పుడు ఈడే ఉండింటే కానీ అవి కాలిపోవప్ప, అవి సజాగా అవుతా ఉండ పంగ ఆడ పండుకునే హిండే పెరికింది కట్టుకొచ్చి నీళ్ళు ఇడిచి మొన్న పాపం దగ్గరిపోయే కాలం అదేది లేట్ అయిపోయింది. ఐదునప్ప గిల్లపోయే కాడ నువ్వు పెట్రోల్